She is a perfect match for you, Aditya. I know, Dad. Thank you so much, Dad. ಬೇಗ ಬನ್ನಿ, ಡ್ಯಾಡ್. Oh, sure, Aditya. I will try to come as soon as possible. ಓಕೆ ಡ್ಯಾಡ್, ಬಾಯ್. Bye, Aditya. Bye, Shravanti. ಪೃಥ್ವಿ, ಕಾವೇರಿಗೆ ಇಂಗ್ಲಿಷ್ ಮಾತಾಡೋದನ್ನ ಬೇಗ ಹೇಳ್ಕೊಡು. ನೀನ್ ಏನ್ ಚಿಂತೆ ಮಾಡ್ಬೇಡ. ಮದ್ವೆಗೆ ಅಂತ ಅಮೆರಿಕದಿಂದ ಬಂದವ್ರ ಜೊತೆ ಕಾವೇರಿ ಇಂಗ್ಲಿಷಲ್ಲೇ ಮಾತಾಡ್ತಾಳೆ. ಕಾವೇರಿ, ಇಂಗ್ಲಿಷ್ ಮಾತಾಡ್ಲೇಬೇಕಂತೇನಿಲ್ಲ. ಆದ್ರೆ ನಮ್ಮ ಕುಟುಂಬದವರೆಲ್ಲ ಅಮೆರಿಕದಲ್ಲಿ ಸೆಟ್ಲ್ ಆಗಿದಾರಲ್ವಾ, ಅವರೆಲ್ಲ ಇಂಗ್ಲಿಷಲ್ಲೇ ಮಾತಾಡ್ತಾರೆ. ಕನಿಷ್ಠ ಅವರಿಗೆ ರಿಪ್ಲೈ ಆದ್ರೂ ಮಾಡ್ಬೇಕಲ್ವಾ, ಅದಕ್ಕೆ. ನಾನು ಇದೀನಲ್ವಾ, ಡೋಂಟ್ ವರಿ. ಎಂಗೇಜ್ಮೆಂಟ್ಗೆ ಡ್ಯಾಡಿ ಕೂಡ ಒಪ್ಕೊಂಡಿದ್ದಾರೆ. ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಆಂಟಿ. ಏನ್ ಶ್ರವಂತಿ, ಏನಂತಿದ್ದಾನೆ ನಿನ್ ಮಗ? ಆದಿತ್ಯ ಏನಂತಾನೆ? ಕಾವೇರಿ ಕಾವೇರಿ ಅಂತ ಅವಳ ಜಪ ಬಿಟ್ರೆ ಬೇರೆ ಏನು ಬೇಡ ಅವನಿಗೆ. ನನ್ಗೆ ಯಾಕೋ ಕಾವೇರಿ ನೋಡ್ತಾ ಇದ್ರೆ ತುಂಬಾ ಟೆನ್ಷನ್ ಆಗ್ತಾ ಇದೆ ದೊಡ್ಡಮ್ಮ. ಇವಳ ಲೈಫ್ ಸ್ಟೈಲ್ ನೋಡ್ತಾ ಇದ್ರೆ ಇವಳು ನಮ್ಗೆ ಅಡ್ಜಸ್ಟ್ ಆಗ್ತಾಳೋ ಇಲ್ವೋ ಅಂತ ಅನಿಸ್ತಾ ಇದೆ. ಹಾಗೆಲ್ಲ ಏನು ಅನ್ಕೋಬೇಡ ಶ್ರವಂತಿ. ಕಾವೇರಿ ಬಂಗಾರ. ಶಿಕ್ಷಣ ಇಲ್ಲ ಅನ್ನೋದು ಒಂದು ಬಿಟ್ರೆ ಕಾವೇರಿಗೆ ಎಲ್ಲ ವಿದ್ಯೆನೂ ಇದೆ. ಕಾವೇರಿ ಎಲ್ಲೆಲ್ಲಿ ಕಾಲಿಡ್ತಾಳೋ ಅಲ್ಲೆಲ್ಲ ಒಳ್ಳೇದೇ ನಡೆಯುತ್ತೆ. ಕಾವೇರಿ ಎಲ್ಲಿರ್ತಾಳೋ ಅಲ್ಲೆಲ್ಲರೂ ಸಂತೋಷವಾಗಿರ್ತಾರೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂದ್ರೆ ನಾವೇ ಶ್ರವಂತಿ. ನಮ್ಮ ಶಿವದೇವ ಹೇಗಿದ್ದ ಅಂತ ನಿನಗೂ ಗೊತ್ತಲ್ಲ. ಎಷ್ಟು ಜನ ಡಾಕ್ಟರ್ಸ್ ತೋರಿಸಿದ್ರು ಹುಷಾರಾಗ್ಲಿಲ್ಲ. ಅಂಥದ್ರಲ್ಲಿ ಕಾವೇರಿ ಆರೈಕೆಯಿಂದ ಅವನು ಎಲ್ಲರೂ ಆಶ್ಚರ್ಯ ಪಡೋ ಹಾಗೆ ಬದಲಾಗ್ಬಿಟ್ಟ. ನಾನು ಪ್ರಮಾಣ ಮಾಡಿ ಹೇಳಬಲ್ಲೆ ಶ್ರವಂತಿ, ಕಾವೇರಿ ನಿಮ್ಮನೆಗೆ ಬರೋದ್ರಿಂದ ನಿಮ್ಮನೆ ಐಶ್ವರ್ಯ ಹೆಚ್ಚುತ್ತೆ ಹೊರತು ಕಮ್ಮಿ ಆಗಲ್ಲ. ಕಾವೇರಿಯಿಂದ ನಿಮ್ಮನೆ ಸಂತೋಷ ಹೆಚ್ಚಾಗತ್ತೆ. ನೀನೇ ನೋಡ್ತೀಯಲ್ಲ, ಆಗ ನೀನೇ ನನಗ್ ಫೋನ್ ಮಾಡಿ ನಿನ್ನ ಅನಿಸಿಕೆನ ನನ್ನ ಹತ್ರ ಹಂಚ್ಕೋತೀಯ. ಹೌದು ಶ್ರವಂತಿ, ಕಾವೇರಿ ನಿಜವಾಗ್ಲೂ ಬಂಗಾರನೇ. ಕಾವೇರಿ ಬಂದಿರೋ ಸ್ವಲ್ಪ ದಿನದಲ್ಲೇ ಎಲ್ರೂ ಕಾವೇರಿನ ತುಂಬಾ ಹಚ್ಕೊಂಡ್ಬಿಟ್ಟಿದೀವಿ. ಈಗ ಕಾವೇರಿನ ಬಿಟ್ಕೊಡಕ್ಕೆ ಆಗ್ತಿಲ್ಲ. ಈಗ ಮದುವೆ ಮಾಡಿ ಕಳಿಸ್ಕೊಡ್ಬೇಕು. ಏನು ಮಾಡಕ್ಕಾಗಲ್ವಲ್ಲ. ಅಷ್ಟೇ ಯಾಕೆ, ನೀನೇ 2 ವಾರ ಇರ್ತೀಯಲ್ಲ, ನೀನೇ ಕಾವೇರಿನ ಬಿಟ್ಕೊಡ್ದೆ ಇರೋಷ್ಟು ಇಷ್ಟಪಡ್ತೀಯ. ಹಾ, ನೋಡೋಣ. ನೋಡೋಣ. ನಮಸ್ಕಾರ ಮಹಾದೇವಿಯವರೇ. ನಮಸ್ಕಾರ ಚಲಪತಿಯವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಕೂತ್ಕೊಳ್ಳಿ. ಊರಲ್ಲಿ ಎಲ್ರು ಚೆನ್ನಾಗಿದ್ದಾರಾ? ಎಲ್ರೂ ಚೆನ್ನಾಗಿದ್ದಾರಮ್ಮ. ಊರಲ್ಲಿ ಏನ್ ವಿಶೇಷ ಚಲಪತಿಯವರೇ? ಇನ್ನೇನಿದೆಯಮ್ಮ, ಯಾವಾಗ್ಲೂ ನಡೆಯೋ ಹಾಗೆ ಪ್ರತಿ ವರ್ಷ ನಡೆಸೋ ಕುಸ್ತಿ ಪಂದ್ಯಗಳನ್ನ ಈ ವರ್ಷ ಕೂಡ ನಡೆಸ್ಬೇಕು. ಆ ವಿಷಯ ಹೇಳೋದಕ್ಕಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಕುಸ್ತಿ ಪಂದ್ಯನ? ಹಾಗಂದ್ರೆ ಏನು?
ರೆಸ್ಲಿಂಗ್ ಆದಿತ್ಯ. ಓ, ವಿಲೇಜ್ ರೆಸ್ಲಿಂಗ್ ಅಂತನಾ? ಇಂಟ್ರೆಸ್ಟಿಂಗ್. ಈ ವರ್ಷದ ಕುಸ್ತಿ ಪಂದ್ಯಗಳನ್ನ ತುಂಬಾ ಚೆನ್ನಾಗಿ ನಡೆಸ್ಬೇಕಮ್ಮ. ಅಂದ್ರೆ ನಮ್ ಸುತ್ತ ಇರೋ 18 ಹಳ್ಳಿಗಳಿಂದ ಈ ಕುಸ್ತಿ ಪಂದ್ಯಕ್ಕೆ ಪಾಲ್ಗೊಳ್ತಾ ಇದ್ದಾರೆ. ಯಾವ ಕುಟುಂಬಕ್ಕೆ ಸೇರಿರೋ ಅಭ್ಯರ್ಥಿ ಗೆದ್ರೆ ಆ ಕುಟುಂಬಕ್ಕೆ ತಾಂಬೂಲ ಕೊಟ್ಟು ಗೌರವಿಸ್ಬೇಕು ಅಂತ ಹಿರಿಯರು ನಿಶ್ಚಯಿಸಿದ್ದಾರೆ. ಆಮೇಲೆ ಮುಂದಿನ ವರ್ಷದವರೆಗೂ ಎಲ್ಲದರಲ್ಲೂ ಆ ಕುಟುಂಬಕ್ಕೆ ಪ್ರತ್ಯೇಕ ಸ್ಥಾನ ಇರುತ್ತೆ ಅಂತ ಪ್ರಕಟಿಸಿದ್ದಾರೆ. 18 ಗ್ರಾಮಕ್ಕೆ ದೊಡ್ಡ ವ್ಯಕ್ತಿಯಾಗಿ ವ್ಯವಹರಿಸಬೇಕಾಗುತ್ತೆ. ಅಮ್ಮನವರ ಜಾತ್ರೆಯಲ್ಲಿ ಮೊದಲನೇ ಪೂಜೆ ಅವ್ರಿಗೆ ಸಿಗುತ್ತೆ. ಓ, ಈ ಕುಟುಂಬಕ್ಕೂ ವಿಷಯನ ತಲುಪಿಸು ಅಂತ ಹೇಳಿದಕ್ಕೆ ಆ ವಿಷಯ ಹೇಳೋಣ ಅಂತ ಬಂದೆ ಅಮ್ಮವ್ರೆ. ಹಾಗೆ ಈ ಕುಟುಂಬದಿಂದ ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಅಂತ ತಿಳ್ಕೊಂಡ್ ಬಾ ಅಂತಾನೂ ಹೇಳಿದ್ರು. ಈ ಕುಟುಂಬದ ಕಡೆಯಿಂದ ಕಾವೇರಿ ಬರ್ತಿದ್ದಾಳೆ. ಕಾವೇರಿ ಕುಸ್ತಿ ಬರುತ್ತಾ? ವಕೀಲ್ ಸಾಹೇಬ್ರೆ, ಹೌದು ಕಾವೇರಿ, ನೀನೇ ಹೋಗ್ತಾ ಇದೆಯಾ? ಕಾವೇರಿ, ನಿಂಗೆ ರೆಸ್ಲಿಂಗ್ ಗೊತ್ತಾ ಕಾವೇರಿ? ಗೊತ್ತಿದ್ಯಾ ಅಂತ ಕೇಳ್ತಿಲ್ಲ ಆದಿತ್ಯ, ಸಖತ್ತಾಗಿ ಆಡ್ತಾಳೆ. ಓ, ನೈಸ್. ಸರಿಯಾಗಿ ಆಡೋದಕ್ಕೆ ಅದು ಕುಂಟೆ ಬಿಲ್ಲ ಅಲ್ಲ ಪೃಥ್ವಿ, ಕುಸ್ತಿ ಆಟ. ಗೊತ್ತಾ ಅಂಕಲ್? ಆದರೆ ಕಾವೇರಿ ಬಗ್ಗೆ ನಿಮಗೂ ಗೊತ್ತಲ್ವಾ? ಗೆದ್ರು ಗೆಲ್ಬಿಡ್ತಾಳೆ ಅವಳು. ಫಸ್ಟ್ ಟೈಮ್ ಅಂಕಲ್ ಮೇಲೆ ಅಟ್ಯಾಕ್ ಆದಾಗ ಅವಳೊಬ್ಳೆ ಹೋರಾಡಿ 5 ಜನಕ್ಕೆ ಮಣ್ಣು ಮುಗಿಸಿದ್ಲು. 2ನೇ ಸಲ ಜಾತ್ರೆಯಲ್ಲಿ ಕೂಡ ಅಟ್ಯಾಕ್ ಮಾಡಿದವ್ರಿಗೆ ನೀರು ಕುಡಿಸಿದ್ಲು. ಇನ್ನು 3ನೇ ಸಲ ಸಾಕು ಸಾಕು ಪೃಥ್ವಿ. ಕಾವೇರಿಗಿರೋ ಸಾಮರ್ಥ್ಯದ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲು ಕಾವೇರಿ ಯಾವ ಕುಟುಂಬಕ್ಕೆ ಸೇರಿದವಳು ಅಂತ ಸ್ಪರ್ಧೆಯಲ್ಲಿ ಆಡಿಸ್ತೀಯಾ ಹೇಳು. ಹಾಗೇನು ಇರೋದಿಲ್ಲ ಅಮ್ಮ. ಈ ಕುಟುಂಬದ ಕಡೆಯಿಂದ ಯಾರು ಬೇಕಾದ್ರೂ ಭಾಗವಹಿಸ್ಬೋದು. ಈ ಸ್ಪರ್ಧೆಲ್ ಗೆದ್ರೆ ಯಜಮಾನ್ರು ಮನೆತನಕ್ಕಿರೋ ಹೆಸರು ಇನ್ನೂ ಹೆಚ್ಚಾಗತ್ತೆ, ಗೌರವ ಕೂಡ ಸಿಗತ್ತೆ. ಆ ಗೌರವ ಹೇಗಾದ್ರೂ ಮಾಡಿ ಈ ಕುಟುಂಬಕ್ಕೆ ಸಿಗೋ ತರ ಮಾಡ್ಬೇಕು. ಹಾಗೆ ವಕೀಲ್ ಸಾಹೇಬ್ರ ಆಸೆ ಕೂಡ ನೆರವೇರತ್ತೆ. ಅವರೇ ನನಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಹಾಗಾದ್ರೆ ಈ ಕುಟುಂಬದ ಕಡೆಯಿಂದ ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀನಿ. ಇವಳೇನಾದ್ರೂ ಕುಸ್ತಿ ಮಾಡಕ್ ಹೇಳಿದ್ರೆ ಇಡೀ ಊರೇ ಇವಳಿಗೆ ಚಪ್ಪಾಳೆ ಹೊಡೆಯತ್ತೆ. ಆ ಥರ ನಡೆಯಕ್ಕೆ ನಾನು ಬಿಡಲ್ಲ. ಏನ್ ಬೇಕಾಗಿಲ್ಲ ಕಾವೇರಿ, ನಮ್ ಕುಟುಂಬದ ಪರವಾಗಿ ನಾನೇ ಹೋಗ್ತೀನಿ. ಏನ್ ಮಾತಾಡ್ತಾ ಇದೀಯ ಮಯೂರಿ? ಮಯೂರಿ, ಕುಸ್ತಿ ಆಟ ಅಂದ್ರೆ ಹುಡುಗಾಟ ಅನ್ಕೋತಾ ಇದೆಯಾ ಹೇಗೆ? ಐ ನೋ ಪೃಥ್ವಿ, ನಿಮ್ ಎಲ್ಲರಿಗೂ ಗೊತ್ತಿಲ್ದಿರೋ ವಿಷಯ ಏನಂದ್ರೆ ನನ್ಗೆ ಬಾಕ್ಸಿಂಗ್ ಬರುತ್ತೆ. ಓ, ನಮ್ ಕಾಲೇಜಲ್ಲಿ ಯಾವಾಗ್ಲೂ ಬಾಕ್ಸಿಂಗ್ ರಿಂಗ್ ಅಲ್ಲಿ ನಾನೇ ವಿನ್ ಆಗ್ತಾ ಇದ್ದೆ. ಮಮ್ಮಿ, ನೀವೇ ತಾನೇ ಫೀಸ್ ಕಟ್ಟಿದ್ದು, ಮರ್ತೋಗ್ಬಿಟ್ರಾ? ಬಾಕ್ಸಿಂಗೇ ಬೇರೆ, ರೆಸ್ಲಿಂಗೇ ಬೇರೆ ಅಲ್ವಾ ಮಯೂರಿ? ರೆಸ್ಲಿಂಗ್ ಕೂಡ ಅದೇ.
ಕುಸ್ತಿನ ಹಳ್ಳಿ ಕಡೆ ಆಡ್ತಾರೆ, ಬಾಕ್ಸಿಂಗ್ ಹಾಗಲ್ಲ. ಏನು ಅನ್ನೋದನ್ನ ಕುಸ್ತಿ ಅಖಾಡದಲ್ಲಿ ನಾನ್ ತೋರಿಸ್ತೀನಿ. ಏನೇ ನೀನೇ ಅಗ್ರ ತಾಂಬೂಲನ ತರ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ಇದ್ರಲ್ಲಿ ಏನಾದ್ರೂ ನೀನ್ ಗೆದ್ದೆ ಅನ್ಕೋ, ಈ ಕುಟುಂಬ ಮಾತ್ರ ಅಲ್ಲ ಇಡೀ ಊರೇ ನಿನ್ನನ್ನ ಹೊಗಳ್ತಾ ಇರತ್ತೆ. ಆತರ ಆಗೋದಿಕ್ಕೆ ನಾನ್ ಬಿಡಲ್ಲ, ಅದಕ್ಕೆ ನಾನು ಭಾಗವಹಿಸ್ತಾ ಇದ್ದೀನಿ. ಮಯೂರಿ ಅಮ್ಮ, ನೀವ್ ಹೇಳಿದ್ ನಿಜಾನೇ. ಕುಸ್ತಿ ಅನ್ನೋದು ಊರ್ ಕಡೆ ಆಡೋದು, ಆದ್ರೆ ಕುಸ್ತಿಲಿರೋ ಝಲಕ್ ತೋರ್ಸಿದ್ರೆ ಬಿಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅರ್ಥ ಆಯ್ತಾ? ಬಾಕ್ಸಿಂಗ್ ಪಂಚ್ ಕೊಟ್ರು ಯಾರು ಎದ್ದೇಳೋದಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಸ್ಪರ್ಧೆ ನಡೀತಿದ್ರೆ ನೀವೇ ಗಲಾಟೆ ಮಾಡ್ತೀರಾ? ನೀವು ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಿ. ಅದಾಗೋದಿಲ್ಲ ಅಮ್ಮ. ಒಂದು ಕುಟುಂಬದಿಂದ ಒಬ್ಬರೇ ಭಾಗವಹಿಸ್ಬೇಕು. ಕಾವೇರಿ ಮಾತ್ರ ಭಾಗವಹಿಸ್ಬೇಕು. ನಾನು ಹೋಗ್ತೀನಮ್ಮವ್ರೆ, ಖಂಡಿತವಾಗ್ಲೂ ನಿಮ್ಗ ಬಹುಮಾನ ಸಿಗೋ ಹಾಗೆ ಮಾಡೇ ಮಾಡ್ತೀನಿ. ನಾನ್ ಹೋಗ್ತೀನಜ್ಜಿ, ಆ ಅಗ್ರ ತಾಂಬೂಲನ ನಾನೇ ತಗೊಂಡ್ ಬರ್ತೀನಿ. ಒಂದ್ ಕೆಲ್ಸ ಮಾಡೋಣ ಅಮ್ಮ, ನಾನು ಊರಿಂದ ಒಬ್ರು ಉಸ್ತಾದ್ನ ಕಳ್ಸ್ಕೊಡ್ತೀನಿ. ಅವನ್ ಜೊತೆ ಇವರಿಬ್ರಿಗೆ ಸ್ಪರ್ಧೆ ಇಡೋಣ. ಅವನ್ ಮುಂದೆ ಇವರಿಬ್ರಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ಕಳ್ಸ್ಕೊಡಿ. ಇದು ಚೆನ್ನಾಗಿದೆ ರಾಜಮಾತೆ. ಹೌದು, ಹೀಗೆ ಮಾಡೋಣ. ಮಹಾದೇವಿಯವರೇ, ನಾನಿನ್ ಹೊರಡ್ತೀನಿ. ಸಂತೋಷ. ದೊಡ್ಡಮ್ಮ, ನಮ್ಮ ಮನೆ ಮಗಳು ಮಯೂರಿ ಹೋಗ್ತಾಳೆ ಅಂದ್ರೆ ನೀವು ಕಾವೇರಿನ ಕಳಿಸ್ಬೇಕು ಅಂತಿದ್ದೀರಾ? ಅಗ್ನಿದೇವ, ಕುಸ್ತಿ ಸ್ಪರ್ಧೆಯಲ್ಲಿ ಕಾವೇರಿಗೆ ಅನುಭವ ಇದೆ, ಗೆಲ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಕಾವೇರಿ ಪಾಲ್ಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ. ಹೌದು, ಕಾವೇರಿ ಹೋದ್ರೇನೆ ಸರಿಯಾಗಿರುತ್ತೆ. ಕಾವೇರಿ ಗೆಲ್ತಾಳೆ. ಏನು ಮಾಡೋಕ್ಕಾಗಲ್ಲ. ಚಲಪತಿ ಅವ್ರು ಹೇಳ್ದ ಹಾಗೆ ಮಾಡೋಣ ರಾಜಮಾತೆ. ಸಪ್ರೇಟ್ ಆಗಿ ಪಂದ್ಯ ಇಟ್ಟು ಅದ್ರಲ್ಲಿ ಗೆದ್ದವ್ರನ್ನ ಕುಸ್ತಿ ಆಟಕ್ಕೆ ಕಳಿಸ್ಕೊಡೋಣ. ಆ ಪೈಪೋಟಿಲಿ ಕೇವಲ ಮನುಷ್ಯರು ಸ್ಪರ್ಧೆ ಗೆಲ್ಲೋದಷ್ಟೇ ಅಲ್ಲ, ಸಂಸ್ಥಾನಗಳ ಗೌರವ ಕೂಡ ಹೆಚ್ಚಾಗತ್ತೆ. ಆತರ ಪಟ್ಟು ನಿರ್ಧಾರ ತಗೊಳ್ಳೋದು ಬೇಡ. ಅದೆಲ್ಲ ಹೇಗಾಗತ್ತೆ? ಮಮ್ಮಿ, ನಾನು ಅಖಾಡದಲ್ಲಿ ಪೋಟಿ ಮಾಡ್ತೀನಿ. ಕುಸ್ತಿ ಪೋಟಿಯಲ್ಲಿ ಭಾಗವಹಿಸಿ ಈ ಸಂಸ್ಥಾನಕ್ಕೆ ಆ ಅಗ್ರ ತಾಂಬೂಲನ ತಗೊಂಡ್ ಬರ್ತೀನಿ. ನೀವೇನ್ ವರಿ ಮಾಡ್ಕೋಬಿಡಿ. ಮಮ್ಮಿ, ಹೇಳ್ತಿದ್ದೀನಲ್ವಾ, ನಾನು ಬಾಕ್ಸಿಂಗ್ ಪ್ಲೇಯರ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನೇ ಗೆಲ್ತೀನಿ. ಗೆದ್ರೆ ಒಳ್ಳೇದು. ಒಂದ್ ವೇಳೆ ಸೋತ್ ಹೋದ್ರೆ ಮಯೂರಿಗೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಹೌದು ವೈದಿಕ. ಕಾವೇರಿ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಮಯೂರಿ. ಆಲ್ ದ ಬೆಸ್ಟ್ ಕಾವೇರಿ. ಆವಾಗ ಯಾವತ್ತೋ ಕಮಲಿ ಕುಸ್ತಿ ಪಂದ್ಯದಲ್ಲಿ ಕಪ್ಪು ಗೆದ್ದಿದ್ಲು ಕಾವೇರಿ. ಕಮಲಿ ಸ್ಥಾನದಲ್ಲಿ ನೀನ್ ಭಾಗವಹಿಸಿ ಮತ್ತೆ ಕಪ್ ಗೆಲ್ತೀಯ ಅಂತ ನನಗೆ ನಂಬಿಕೆ ಇದೆ. ಸ್ಪರ್ಧೆನಲ್ಲಿ ಹೇಗಾದ್ರೂ ಕಾವೇರಿನ ಸೋಲ್ಸೋದಕ್ಕೆ ಮಯೂರಿ ಆಡ್ಲೇಬೇಕು. ಅವಳಿಗೆ ನಾವೇ ಟ್ರೈನಿಂಗ್ ಕೊಡೋಣ. ಓಕೆ ವೈದಿಕ, ಡನ್. ಕುಸ್ತಿ ಸ್ಪರ್ಧೆಗೆ ಕಾವೇರಿ ಹೋಗ್ಬೇಕಾ ಮಯೂರಿ ಹೋಗ್ಬೇಕಾ ಅನ್ನೋದು ನಾಳೆ ಗೊತ್ತಾಗುತ್ತೆ. ನಾಳೆ ಇವರಿಬ್ರಲ್ಲಿ ಯಾರು ಗೆಲ್ತಾರೋ ಅವ್ರು ಸ್ಪರ್ಧೆಗೆ ಹೋಗ್ಲಿ. ಸ್ಪರ್ಧೆಗೆ ಹೋಗೋರಿಗೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಈ ಕುಸ್ತಿಯಲ್ಲಿ ಖಂಡಿತವಾಗ್ಲೂ ಕಾವೇರಿನೇ ಗೆಲ್ಲೋದು. ನೀನೇ ಗೆಲ್ತೀಯ, ಆಯ್ತಮ್ಮ? ನನ್ನ ಬಂಗಾರ ನೀನು. ಕಾವೇರಿ,
ಈ ಪಂದ್ಯ ನಿನಗೋಸ್ಕರನೇ ಸಿದ್ಧ ಮಾಡಿರೋದು. ಈ ಪಂದ್ಯದಲ್ಲಿ ನೀನು ಗೆಲ್ಲೇಬೇಕು. ಗೆಲ್ತೀನಿ ವಕೀಲ್ ಸಾಹೇಬ್ರೆ. ಬ್ರೋ, ಕುಸ್ತಿ ಪಂದ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೈಟು ದಂಗಲ್ ಮೂವಿ ನೋಡಿದೆ. ಹೌದಾ? ಸಿನಿಮಾ ನೋಡ್ದಾಗೆಲ್ಲ ನಂಗೆ ಕಾವೇರಿನೇ ಕಾಣಿಸಿದ್ಲು. ಆ ಸಿನಿಮಾದಲ್ಲೂ ಹಾಗೆ ಬ್ರೋ, ಒಂದು ಹಳ್ಳಿ ಹುಡುಗಿ ದೊಡ್ಡ ದೊಡ್ಡ ಕುಸ್ತಿಪಟುಗಳನ್ನೇ ಸೋಲ್ಸಿದ್ಲು. ನಾಳೆ ಕಾವೇರಿನೂ ಹಾಗೆ ಬ್ರೋ. ಕಾವೇರಿ ವರ್ಕೌಟ್ ಚೆನ್ನಾಗಿ ಮಾಡ್ತಿದ್ದಾಳು ಬ್ರೋ. ಆದರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಯಾರಾದರೂ ಒಬ್ರು ಬೇಕಿತ್ತಲ್ಲ. ಏನ್ ಬ್ರೋ ನನ್ನೇ ನೋಡ್ತಾ ಇದೀಯಾ? ನಮ್ಮ ಕಾವೇರಿಗೆ ನಾವೇ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೇಗೆ ಬ್ರೋ? ನೀನ್ ಮಾಡ್ತಿದ್ಯಾ ಅಷ್ಟೇ, ಓಕೆನಾ? ಓಕೆ ಬ್ರೋ, ಕಾವೇರಿಗೋಸ್ಕರ, ಕೇವಲ ಕಾವೇರಿಗೋಸ್ಕರ ಮಾಡ್ತೀನಿ. ಥ್ಯಾಂಕ್ ಯು ಬ್ರೋ. ಕಾವೇರಿ, ನೀನು ಆದಿತ್ಯನ ಜೊತೆ ಪ್ರಾಕ್ಟೀಸ್ ಮಾಡು. ಆಟ ಶುರು ಮಾಡೋಣವಾ? 3, 2, 1. ಸೂಪರ್ ಕಾವೇರಿ, ಧೂಳೆಬ್ಬಿಸ್ಬಿಟ್ಟೆ ನೀನು. ಕಾವೇರಿ, ನೀನೇ ಗೆಲ್ತೀಯ. ಅಮೇರಿಕಾದಲ್ಲಿ ನಮ್ಮ ಸ್ಟ್ರೀಟಲ್ಲಿ ನೀನೇ ಪೈಲ್ವಾನ್. ಎಲ್ಲರೂ ನಮ್ಮನ್ನು ನೋಡಿ ಭಯ ಪಡ್ಕೋತಾರೆ. ಯಾಕೆ ನಂಬಕ್ಕಾಗ್ತಿಲ್ವಾ? ಆದರೆ ಅದೇ ನಿಜ. ಅಲ್ಲ, ನೀನು ನನ್ನೇ ಸೋಲ್ಸಿದ್ಯಾ ಅಂದಮೇಲೆ ಎಷ್ಟೇ ದೊಡ್ಡ ಪೈಲ್ವಾನ್ ಆದರೂ ನೀನು ಅವನ್ನ ಸೋಲ್ಸ್ತೀಯ. ನಾನು ಹೇಳ್ತಾ ಇದ್ದೀನಿ, ನೀನೇ ಗೆಲ್ಲೋದು. ಒಬ್ರನ್ನ ಹೊಡ್ಯಕ್ ನಂಗೆ ಆಸೆ ಇಲ್ಲ ಆದಿತ್ಯ ಅವರೇ. ಕಪ್ಪು ಹೊಡೆಯೋದಷ್ಟೇ ನನ್ ಗುರಿ. ಎಷ್ಟೋ ವರ್ಷಗಳಿಂದ ಈ ಪಂದ್ಯ ನಡೀತಾನೆ ಇದೆಯಂತೆ. ಭಾಗವಹಿಸೋರು ಯಾರು ಇಲ್ದೆ ಈ ಸಂಸ್ಥಾನ ಅಗ್ರ ತಾಂಬೂಲನ ಪಡಿಬೇಕನ್ನೋ ಅವಕಾಶ ಕಳ್ಕೊತಿದೆ. ಅದಕ್ಕೆ ಹೇಗಾದ್ರೂ ಮಾಡಿ ಈ ಪಂದ್ಯದಲ್ಲಿ ನನ್ ಗೆದ್ದು ಯಜಮಾನ್ರಿಗೆ, ಅಮ್ಮವ್ರಿಗೆ ಗೌರವ ಸಿಗೋ ತರ ಮಾಡ್ತೀನಿ. ಕಾವೇರಿ, ನಿನ್ ಕಮಿಟ್ಮೆಂಟ್ ಎಲ್ರಿಗೂ ಗೊತ್ತು. ನೀನ್ ಅನ್ಕೊಂಡ್ಮೇಲೆ ಸಾಧಿಸೇ ತೀರೋದು. ನೀನ್ ಪಟ್ಟು ಹಾಕ್ದೆ ಅಂದ್ರೆ ಪಟ್ಟು ಬಿಡದೇ ಇರೋ ವಿಕ್ರಮನ್ ಹಾಗೆ ನಿಂತ್ಕೋತ್ಯ. ನೀನು ಹೋರಾಡ್ತೀಯ, ನೀನು ಗೆದ್ದೇ ತೀರೋದು ಕಾವೇರಿ. ಗೆಲ್ತೀನಿ ವಕೀಲ್ ಸಾಹೇಬ್ರೆ, ನನ್ ರಕ್ತ ಸುರ್ಸಾದ್ರೂ ಗೆಲ್ತೀನಿ. ಕಾವೇರಿ, ನಿಜವಾಗ್ಲೂ ನಿನ್ನ ನೋಡ್ತಿದ್ರೆ ನಂಗಂತೂ ತುಂಬ ಹೆಮ್ಮೆ ಆಗುತ್ತೆ. ನಾರ್ಮಲ್ ಆಗಿ ಹೆಣ್ಮಕ್ಳು ತುಂಬ ಸಾಫ್ಟ್ ಆಗಿರ್ತಾರೆ. ನೀನು ಗೆಲ್ಲೋದ್ರಿಂದ ಈ ಕುಟುಂಬಕ್ಕೆ ಗೌರವ ಸಿಗೋದಷ್ಟೇ ಅಲ್ಲ, ನಮ್ಮ ಮದುವೆಗೂ ಹೆಲ್ಪ್ ಆಗುತ್ತೆ. ಇಲ್ಲೇನ್ ಮಾಡ್ತಾ ಇದ್ಯಾ ಮಯೂರಿ? ಆ ಕಾವೇರಿ ಪ್ರಾಕ್ಟೀಸ್ ಬೇರೆ ಮಾಡ್ತಿದ್ದಾಳೆ ಮಮ್ಮಿ. ಏನೋ ಒಂದು ಮಾಡಿ ಕಾಂಪಿಟೇಷನ್ಗೆ ಬರ್ದಿರೋ ತರ ಮಾಡ್ಬೇಕು. ಬೇಕಾದ್ರೆ ಅವಳ ಕೈ ಕಾಲ್ನ ಮುರಿದಾದ್ರೂ ಅವಳನ್ನ ತಡಿಬೇಕು. ಅವಳು ಗೆಲ್ಲೋದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಮತ್ತೆ ನೀನ್ ಗೆಲ್ಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡೋರನ್ನ ನೋಡಿದ್ರೆ ಸಾಕಾಗಲ್ಲ ಮಯೂರಿ. ನೀನ್ ಕೂಡ ಪ್ರಾಕ್ಟೀಸ್ ಮಾಡ್ಬೇಕು.
ಕಾವೇರಿ ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಮಮ್ಮಿ. ಪ್ರಾಕ್ಟೀಸ್ ಮಾಡೋಣ ಅನ್ಕೊಂಡ್ರೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಮಯೂರಿ. ಅವಳಗೋಳೆ ಈ ಪಂದ್ಯದಿಂದ ಆಚೆ ಹೋಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ನನಗೆ ಗೊತ್ತಿದೆ ಈ ಪಂದ್ಯದಲ್ಲಿ ಗೆದ್ರೆ ಎಷ್ಟೆಲ್ಲ ಗೌರವ ಸಿಗತ್ತೆ ಅಂತ. ಅಂಥ ಗೌರವ ನಿನಗೆ ಸಿಗದೆ ಅವಳಿಗೆ ಸಿಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀನ ಹೇಳು? ಆದರೂ ನಮ್ಮ ಕುಟುಂಬದ ಪರವಾಗಿ ಅವಳ ಪಂದ್ಯ ಕೇಳಿತಿದ್ರೆ ನಾವು ಹೇಗೆ ಒಪ್ಕೋತೀವಿ? ಅವಳು ಹೇಗೆ ಪಂದ್ಯ ಕೇಳಿತಾಳೆ? ಪಂದ್ಯದಲ್ಲಿ ಭಾಗವಹಿಸಿದ್ರು ಅದು ನಾವೇ ಆಗಿರ್ಬೇಕು, ಗೆದ್ರು ಅದು ನಾವೇ ಆಗಿರ್ಬೇಕು. ನೀನೇ ಭಾಗವಹಿಸೋದು, ನೀನೇ ಗೆಲ್ಲೋದು. ಹೋಗಿ ಪ್ರಾಕ್ಟೀಸ್ ಮಾಡ್ಕೋ. ಥ್ಯಾಂಕ್ ಯು ಮಮ್ಮಿ.